ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ನಿಮ್ಮೆಲ್ಲ ಕುಟುಂಬಗಳಿಗಾಗಿ, ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಸ್ವರ್ಗದ ದೇವರು ಒಳ್ಳೆಯ ದಿನವಾಗಿ ಇಂದು ನಮಗೆ ಅನುಗ್ರಹಿಸಲಿ. ಇಂದಿನವರೆಗೆ ಈ ಧ್ಯಾನ ಮಂದಿರಕ್ಕೆ ಬಂದಿರುವವರನ್ನು, ಬರಲು ಬಯಸುವವರನ್ನು, ನಿಮಗಾಗಿ, ನಿಮ್ಮ ನಿಯೋಗಕ್ಕಾಗಿ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ದೇವರ ವಾಕ್ಯ ಆಲಿಸುವ ನಿಮ್ಮ ಮನೆಯಲ್ಲಿ ದೇವದೂತರ ಸಂರಕ್ಷಣೆ ಉಂಟಾಗುವುದು. ಆಮೇನ್. ದೇವರ ವಾಕ್ಯ ಆಲಿಸುವ ಯಾರು ಸಹ ನಾಶವಾಗುವುದಿಲ್ಲ. ಯಾರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಕೇಳಲು ಸಹ ಸಾಧ್ಯವಿಲ್ಲ. ವಾಕ್ಯ ಆಲಿಸುವ ನಿಮ್ಮನ್ನು ದೇವರು ಶಕ್ತರಾಗಿ ಅನುಗ್ರಹಿಸುತ್ತಾರೆ. ಆಮೇನ್. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವ ದಿನಗಳಾಗಿದೆ. ನಮ್ಮ ಮಕ್ಕಳ ಮೇಲೆ ದೇವರ ಜ್ಞಾನ ಇಳಿದು ಬರಲಿ. ತಂದೆ ತಾಯಿಯರ ಎಲ್ಲ ಕನಸುಗಳು ನನಸಾಗಲಿ. ಇಂದು ನಾವು ನಿರೀಕ್ಷೆಯಿಂದ ಆಲಿಸುವ ವಾಕ್ಯ 1 ಪೂರ್ವಕಾಲದ ಇತಿಹಾಸ 4ನೇ ಅಧ್ಯಾಯ 10ನೇ ವಾಕ್ಯವನ್ನು ಆಲಿಸೋಣ. ಆದರೆ ಯಾಬೇಚ, ಸರ್ವೇಶ್ವರ, ನನ್ನನ್ನು ಆಶೀರ್ವದಿಸಿರಿ, ನನ್ನ ಭೂಮಿಯನ್ನು ವಿಸ್ತರಿಸಿರಿ, ನನ್ನೊಡನೆ ಇದ್ದು ನನಗೆ ನೋವನ್ನು ಉಂಟು ಮಾಡುವ ಎಲ್ಲ ದುಷ್ಟಶಕ್ತಿಗಳಿಂದ ನನ್ನನ್ನು ಕಾಪಾಡಿ ಎಂದು ಸರ್ವೇಶ್ವರನಿಗೆ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನ ಪ್ರಾರ್ಥನೆಯನ್ನು ಆಲಿಸಿ ಕೇಳಿದ್ದನ್ನು ದಯಪಾಲಿಸಿದರು. ಪ್ರಿಯರೇ, ಯಾಬೇಚ ದೇವರ ಹತ್ತಿರ ಪ್ರಾರ್ಥಿಸಿದ ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆ ಎಲ್ಲರಿಗೂ ಸಹ ಅರಿತಿದೆ. ಆದರೆ ಅದರ ಜೊತೆ ಇರುವ ಒಂದು ವಾಕ್ಯವಿದೆ. ನನ್ನನ್ನು ಆಶೀರ್ವದಿಸಿರಿ, ನನ್ನ ಭೂಮಿಯನ್ನು ವಿಸ್ತರಿಸಿರಿ. ಸುಮ್ಮನೆ ವಿಸ್ತರಿಸಿರಿ ಎಂದು ಪ್ರಾರ್ಥಿಸಿ ಪ್ರಯೋಜನವಿಲ್ಲ. ಆಶೀರ್ವದಿಸಿ ವಿಸ್ತರಿಸಬೇಕು. ಸುಮ್ಮನೆ ಸಂಪತ್ತು ಬಂದು ಪ್ರಯೋಜನವಿಲ್ಲ. ಅನುಗ್ರಹದ ಆಶೀರ್ವಾದ ಇರುವ ಸಂಪತ್ತು ನಮಗೆ ಬರಬೇಕು. ಅನುಗ್ರಹ ಇರುವ ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಬೇಕು. ಅದಕ್ಕಾಗಿ ನಮಗೆ ಹೀಗೆ ಪ್ರಾರ್ಥಿಸೋಣ. ನಮಗೆ ಅನುಗ್ರಹ ಇರುವ ಮನೆ, ನಮಗೆ ಅನುಗ್ರಹ ಇರುವ ಮಕ್ಕಳು, ನಮಗೆ ಅನುಗ್ರಹ ಇರುವ ಸಂಗಾತಿ, ನಮಗೆ ಅನುಗ್ರಹ ಇರುವ ಕೆಲಸ, ನಮಗೆ ಅನುಗ್ರಹ ಇರುವ ತಲೆಮಾರನ್ನು ನೀಡಿರಿ ಎಂದು ಪ್ರಾರ್ಥಿಸೋಣ. ನೀವು ಅನುಗ್ರಹಿಸಿ ನೀಡುವುದು ಮಾತ್ರ ನಮ್ಮ ಜೀವನಕ್ಕೆ ಸಾಕು ಎಂದು ಪ್ರಾರ್ಥಿಸೋಣ. ದೇವರೇ, ನೀವು ನೀಡದ ಏನು ಸಹ ನನಗೆ ಬೇಡ. ಚಿಕ್ಕದ್ದು ದೊಡ್ಡದು ಏನೇ ಆಗಿರಲಿ, ಅದು ನೀವು ಅನುಗ್ರಹಿಸಿ ನೀಡುವುದು ಮಾತ್ರ ನನ್ನ ಜೀವನಕ್ಕೆ ಸಾಕು. ಆಮೇನ್. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅನುಗ್ರಹವಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಒಂದು ಮನೆಯನ್ನು ಅನುಗ್ರಹಿಸಿ ನೀಡಿರಿ ಎಂದು ಪ್ರಾರ್ಥಿಸೋಣ. ಒಂದು ಕೆಲಸವನ್ನು ಅನುಗ್ರಹಿಸಿ ನೀಡಿರಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಭೂಮಿ ಮಾತ್ರ ವಿಸ್ತರಿಸಿದ್ದರೆ ಸಾಲದು. ಯಾಬೇಚ ಪ್ರಾರ್ಥಿಸಿದ ಹಾಗೆ ದೇವರೇ, ನನ್ನ ಎಲ್ಲ ಆಪತ್ತಿನಿಂದ, ದುಷ್ಟಶಕ್ತಿಗಳಿಂದ ನನ್ನನ್ನು ಕಾಪಾಡಿ ಎಂದು ಪ್ರಾರ್ಥಿಸೋಣ. ಪ್ರತಿನಿತ್ಯವೂ ಪ್ರಾರ್ಥಿಸೋಣ. ನಮ್ಮ ಶರೀರದ ಒಳಗೆ ಹೊರಗೆ ಎಲ್ಲ ರೋಗದಿಂದ, ಆಪತ್ತಿನಿಂದ ಸಂರಕ್ಷಿಸಿರಿ ಎಂದು ಪ್ರಾರ್ಥಿಸೋಣ. ದೇವರು ನೀಡುವ ಆರೋಗ್ಯದಿಂದ ಇರುವ ದೀರ್ಘ ಆಯಸ್ಸು ನಮಗೆ ನೀಡಿರಿ ಎಂದು ಪ್ರಾರ್ಥಿಸೋಣ. ನಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳನ್ನು ವಿಶ್ವಾಸದಿಂದ ನೀವು ಅನುಗ್ರಹಿಸಿ ನೀಡಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದ ಅಭಿಷೇಕದಿಂದ ದೇವರೇ ನಮ್ಮನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.